ನಮಸ್ತೆ. 11/8/2026 ಮಂಗಳವಾರ. ಇವತ್ತು ಪುನರ್ವಸು ನಕ್ಷತ್ರವಿದೆ 10 ಗಂಟೆ 9 ನಿಮಿಷದವರೆಗೂ. ಸಿದ್ಧಿ, ಸ್ಥಿರ ಅಂತ ಖಂಡಿತವಾಗಿ ಚೆನ್ನಾಗಿದೆ. ಆದರೂ ಮಂಗಳವಾರ. ಆಮೇಲೆ ಬರುವಂಥದ್ದು ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರ ಬಂದ ಮೇಲೆ ಶುಭವಾಗಿದೆ. ಹಂಗಾಗಿ ವಾರ ಮಂಗಳವಾರ, ಆದರೂ ನಕ್ಷತ್ರ ದೋಷವಿಲ್ಲ. ಅದೇ ಥರ ತಿಥಿಯನ್ನು ತಗೊಂಡ್ರೆ ಇವತ್ತಿನ ತಿಥಿ ಪ್ರಕಾರ ಹೆಚ್ಚು ಕಮ್ಮಿ ಶುಭವೇ. ಚತುರ್ದಶಿ ಇದೆ, ಅದು ರಾತ್ರಿ 1:52ವರೆಗೂ. ಆ ನಂತರ ಅಮಾವಾಸ್ಯೆ ಬರೋದರಿಂದ ನೋಡ್ಕೊಳ್ಳಿ, ಅಷ್ಟಾದ ಮೇಲೆ ಶುಭವಲ್ಲ ಅಂತ. ಹಂಗಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನೀವು ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಮತ್ತಷ್ಟು ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ ಅಂತ ಲೆಕ್ಕಕ್ಕೆ ತಗೊಂಡ್ರೆ ಸೂರ್ಯೋದಯ 6 ಗಂಟೆ 7 ನಿಮಿಷ ಆ ಸಮಯಕ್ಕೆ ಸ್ಟಾರ್ಟ್ ಆಗುತ್ತದೆ. ಆದರೂ ಪಕ್ಕಾ ಟೈಮಲ್ಲಿ ಸೂರ್ಯೋದಯ ಅಂತ ನಾವು ನೋಡುತ್ತೀವಿ. ಸೂರ್ಯೋದಯದಿಂದಲೇ ಎಲ್ಲ ಕಾರ್ಯಗಳು ಸ್ಟಾರ್ಟ್ ಆಗುತ್ತದೆ. ಇವತ್ತಿನ ದಿನದಲ್ಲಿ ಸಿದ್ಧಿಯೋಗವಿದೆ. ಪುನರ್ವಸು ನಕ್ಷತ್ರ ಮತ್ತು ಪುಷ್ಯ 2 ದೇವಗಣ, 2 ಕರ್ಕಾಟಕ ರಾಶಿಯಲ್ಲಿ ಬರುತ್ತದೆ. 3 ಪಾದ ಮಾತ್ರ ಮಿಥುನದಲ್ಲಿ, ಮಿಕ್ಕಿದೆಲ್ಲ ಉಳಿದಿರೋದೆಲ್ಲ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಬರುತ್ತದೆ. ಇವತ್ತು ಕರ್ಕಾಟಕ ರಾಶಿ ದಿನ ಪೂರ್ತಿ ಇರುತ್ತದೆ. ಈ ಪುನರ್ವಸು ನಕ್ಷತ್ರದ 4ನೇ ಪಾದ ಬೆಳಗ್ಗೆಯಿಂದ 10:09ವರೆಗೂ, ಇದು 4ನೇ ಪಾದ. ಇಷ್ಟಕ್ಕೆ ಪುನರ್ವಸು ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಪುಷ್ಯ ನಕ್ಷತ್ರ ಪ್ರಾರಂಭವಾಗಿ, ಅಂತಂದರೆ 1ನೇ ಪಾದ ಪ್ರಾರಂಭವಾಗಿ 3:35ವರೆಗಿದೆ. ಆನಂತರ ರಾತ್ರಿ 9:02ವರೆಗೂ 2ನೇ ಪಾದ ಪುಷ್ಯ ನಕ್ಷತ್ರವಿದೆ. 3ನೇ ಪಾದ ರಾತ್ರಿ ಅಂತಂದರೆ 2 ಗಂಟೆ 30 ನಿಮಿಷದವರೆಗಿದೆ. ಆಮೇಲೆ 4ನೇ ಪಾದ ಸ್ಟಾರ್ಟ್ ಆಗಿ ಉಳಿದಿರೋದು ನಾಳೆ ಇರುತ್ತದೆ. ಹಂಗಾಗಿ ಇವತ್ತಿನ ದಿನವನ್ನು ನೋಡಿದ್ವಿ. ಇದರಲ್ಲೂ ವಿಶೇಷವಾಗಿ ರಾಹುಕಾಲ ಯಮಕಂಡ ಕಾಲಗಳನ್ನ ನೋಡಿದ್ರೆ 3:34 ಮಧ್ಯಾಹ್ನದಿಂದ ಸಂಜೆ 5:08ವರೆಗೂ ರಾಹುಕಾಲ, ಬೆಳಿಗ್ಗೆ 9:16ರಿಂದ 10:50ವರೆಗೂ ಯಮಕಂಡ ಕಾಲವಿದೆ. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಆದರೂ 100% ಮಂಗಳವಾರ ಆಗಿರೋದ್ರಿಂದ ಖಂಡಿತವಾಗಿ ಯೋಚನೆ ಮಾಡಿಕೊಂಡು ಕಾರ್ಯಗಳನ್ನ ಮಾಡಿ. 6 ಗಂಟೆ 7 ನಿಮಿಷದಿಂದ 8:36, 10:52ರಿಂದ 3:32, ಸಂಜೆ 6:55ರಿಂದ 11:14, ರಾತ್ರಿ 12 ಗಂಟೆ ಮೇಲೆ ಶುಭವಾಗಿದೆ. ಹಂಗಾಗಿ ಇದನ್ನೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಇವತ್ತು ಅಶುಭ ಸಮಯಗಳು 100% ಅಂತಂದರೆ 8:38ರಿಂದ 9:28 ದುರ್ಮುಹೂರ್ತ. ಮೃತ್ಯು ಇರೋದು 10:09ರಿಂದ 10:39, ಮತ್ತು ದುರ್ಮುಹೂರ್ತ ರಾತ್ರಿ 11:16ರಿಂದ ಸ್ಟಾರ್ಟ್ ಆಗುತ್ತದೆ. ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.